ಇವಾಗ 26 ಡೇಸಿಂದ ಅಂದರೆ 26 ದಿನದಿಂದ ಬಂದು ಟ್ರೀಟ್ಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ಅಮ್ಮಂಗೆ ಸರಾಕೇರಿ ಬರೋಕ್ಕಿಂತ ಮುಂಚೆ ತುಂಬ ಹೆಡ್ಡೇಕ್ ಇತ್ತು, ತುಂಬ ತಲೆನೋವು. ಸೊ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ರು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ. ಸೊ ಟೆನ್ಷನ್ ತೊಗೊಂಡಾಗೆಲ್ಲ ಅಮ್ಮಂಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಸೊ ಅದನ್ನು ಕೂಡ ಅಮ್ಮಂಗೆ ಬಂದು ಅವರು ಆ ಟೈಮಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ರೆ ಮಾತ್ರನೇ ಸ್ಟಾಪ್ ಆಗ್ತಾ ಇತ್ತು ಅಮ್ಮಂಗೆ. ಹೆಡ್ಡೇಕ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಅವ್ರ ಕಣ್ಣಲ್ಲಿ ನೀರು ಬರೋದಾಗಿರ್ಬೋದು, ಅವ್ರು ಟ್ಯಾಬ್ಲೆಟ್ ತೊಗೋಬೇಕಿತ್ತು. ಬಟ್ ಇವಾಗ 26 ಡೇಸ್ ಬಂದು ಟ್ರೀಟ್ಮೆಂಟ್ನ ಮಾಡಿ ಅಮ್ಮಂಗೆ ಬಂದು ಆ ಪ್ರಾಬ್ಲಮ್ ಸರಿಯಾಗಿದೆ. ಜೊತೆಗೆ ಅಮ್ಮಂಗೆ ಬಂದು ಒಂದು 8-10 ವರ್ಷದಿಂದ ಕೂಡ ಕಾಲಲ್ಲಿ ಬಂದು ನಮ್ನೆಸ್ ಇತ್ತು ಅಪ್ಪ ಅಮ್ಮ, ಅದೇ ಜವ್ ಏರ್ದಂಗೆ ಆಗ್ತಾ ಇತ್ತು ಅವ್ರಿಗೆ. ಸೊ ಇವಾಗ ಟ್ರೀಟ್ಮೆಂಟ್ ಮಾಡಿ ಆ ನಮ್ನೆಸ್ ಕೂಡ ಅಮ್ಮನಿಗೆ ಬಂದು ಕಡಿಮೆ ಆಗಿದೆ. ಇವಾಗ ಸೆನ್ಸೇಷನ್ ಎಲ್ಲ ಅಮ್ಮಂಗೆ ಗೊತ್ತಾಗ್ತಾ ಇದೆ. ಸೊ ಅವ್ರ ಮಗನಿಗೂ ಕೂಡ ಬಂದು ಶುಗರ್ ಇದೆ. ಅಪ್ಪ ಅಮ್ಮನ ಮತ್ತು ಆ ಮಗ ಇಬ್ಬರೂ ಕೂಡ ಬಂದು ಟ್ರೀಟ್ಮೆಂಟ್ನ ಮಾಡ್ತಾ ಇದ್ದಾರೆ. ಸೊ ಅಮ್ಮ ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳ್ತಾರಪ್ಪಮ್ಮ, ಕೇಳಿಸ್ಕೊಳ್ಳೋಣ. ಶರಾಕಿಗೆ ನನ್ನ ಅಭಿವಂದನೆಗಳು ಅನಿಸುತ್ತಾ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಇಲ್ಲಿರೋದು. ನಾನು ಮಾರ್ಕೆಟಿಗೆ ಹೋದಲ್ಲಿ ಕೆಳಗಡೆ ವಾಯ್ಬಾಯ್ ಅಂತ ಸಂಜು ಇದ್ದ. ಅಮ್ಮ ಇಲ್ಲಿ ಬನ್ನಿ ಇಲ್ಲಿ ಸ್ವಲ್ಪ ಇಲ್ಲಿ ಇದೆ ಸೆರೆಕೇರಿದೆ ಅಂತ. ಸೆರೆಕೇರಿ ಇಲ್ಲಪ್ಪ ನಾನು ಮನೆಗೆ ಹೋಗ್ಬೇಕು, ಮನೇಲಿ ಯಾರಿಲ್ಲ, ಬಾಗ್ಲೊಕ್ಕೊಂಡು ಬಂದಿನಿ ಹಾಗೆ ಅಂದೆ. ಏನನ್ನಾಗಲಿ ಬಿಡು ಪಾಪ ಕರಿತೇನಲ್ಲ ಅಂತ ಬಂದಲ್ಲಿ ಇಲ್ಲಿ ನನಗೆ ಒಂದು ಆಟೋಮೆಟಿಕ್ ಮಿಷಿನ್ ಕೊಟ್ಟರು. ಸರಿ ಮ್ಯಾಟ್ ತೊಗೊಳಮ್ಮ ಅಂದ. ಇಲ್ಲ ಮತ್ತೆ ನನ್ನ ಮಕ್ಕಳು ಕರ್ಕೊಂಬರ್ತಾನೆ ಮೊಮ್ಮಕ್ಕಳು ಅಂತೇಳಿ ಮತ್ತು ಮಾರನೇ ದಿನ ಬಂದೆ. ಇಲ್ಲಿಗೆ 26-27 ದಿನ ಆಯ್ತು ನಾನು ಬಂದು. ನನಗೆ ತುಂಬ ಹೆಡ್ಡೇಕ್ ಇರ್ತಿತ್ತು. ಅದು ಏನೇ ತಿನ್ನಲಿ ಬಿಡಲಿ ಮೊದಲು ಟ್ಯಾಬ್ಲೆಟ್ ಹಾಕ್ಕೊಂಡ್ಮೇಲೆ ನನಗೆ ಹೆಡ್ಡೇಕ್ ಕಡಿಮೆ ಆಗೋದು. ಆಮೇಲೆ ಕಾಲು ತುಂಬ ಒಂದು 10-15 ವರ್ಷದಿಂದ ಕಾಲು ನೋವು, ಜೋಮು, ಆಮೇಲೆ ಕ್ಯಾಲ್ಸಿಯಮ್ ಇಲ್ಲ, ವಿಟಮಿನ್ ಏನೇನೋ ಹೇಳ್ತಿದ್ರು ಡಾಕ್ಟ್ರು. ಆದ್ರೆ ನಾನು ಎಲ್ಲ ಕಡೆಯಿಂದ ಟ್ಯಾಬ್ಲೆಟ್ ತೊಗೊಂಡ್ರೆ ಸಹ ನನಗೆ ಸರಿ ಹೊಂದ್ತಿದ್ದಿಲ್ಲ. ಈಗ ಇಲ್ಲಿ ಬಂದಾಗಲಿಂದ ನನಗೆ ಹೆಡ್ಡೇಕ್ ಇಲ್ಲ, ಏನಿಲ್ಲ. ಆಮೇಲೆ ಮೋಷನ್ ಫ್ರೀ ಆಗುತ್ತೆ, ಯಾವ ಥರದ್ದು ಸುಸ್ತಿ ಇಲ್ಲ. ಕೆಲವರಿಗೆ ಲೂಸ್ ಮೋಷನ್ ಆಗೋದು, ಕೆಲವರಿಗೆ ಜ್ವರ ಬರೋದು, ಕೆಲವರಿಗೆ ಕೈಕಾಲು ನೋವು, ಸೊಂಟ ನೋವು. ನಾನು ತುಂಬ ಕೇಳ್ತಾ ಇರ್ತೀನಲ್ಲ ರಾಧಾ ಮೇಡಮ್ ಹೇಳಿದಾಗಲಿಂದ. ಆಮೇಲೆ ನಾನು ಮೊದಲು ಖುಷಿ ಪಟ್ಟದ್ದೇನೆಂದರೆ ಇದ್ರದಾಗದೇ ಡೇ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು ಸಾರ್ ಕಡೆಯಿಂದ ಮೇಡಮ್ ಕಡೆಯಿಂದ. ಯಾಕಂದರೆ ಅವತ್ತು ಎಲ್ಲ ಕೇಕ್ ಕಟ್ ಮಾಡಿಸಿ ಮಿಷನ್ ಓಪನ್ ಮಾಡಿದ್ರಲ್ಲ. ಈಗ ನನಗೆ ಯಾವ ಥರದಿಂದ ಯಾವುದು ಏನೂ ಇಲ್ಲ ಈಗ. ಬಟ್ ಕಾಲು ಒಂದೇ ಇದೆ ಸ್ವಲ್ಪ. ಇದನ್ನು ಕೋರ್ಸ್ ಮಾಡ್ತಾಯಿದ್ದೀನಿ ನಾನು, ಇನ್ನು ಬಿಟ್ಟು ಯಾರಿಗಿಲ್ಲ. ಆಮೇಲೆ ಎಲ್ಲ ಮನೆಯಾಗ ಮಕ್ಕಳು ಒಂದು ಲೋಟ ನೀರು ಕೊಡೋದ್ರದೆಲ್ಲ ಅಂದಮೇಲೆ ಇಲ್ಲಿ ಮಕ್ಕಳ ಥರನೇ ಇದ್ದ ಸಿಸ್ಟರ್ಸ್ ಇದ್ದರೆ ಸತ್ಯ ಅಪ್ಪ ಅಮ್ಮ ಅಂದ್ಕೊಂಡು ಎಲ್ಲ ಥರದಿಂದ ನೋಡ್ತಾ ಇದ್ದಾರೆ. ಮೇಡಮ್ಮನೂ ಹಾಗೆ ನೋಡ್ತಾ ಇದ್ದಾರೆ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ರಾಧಾ ಮೇಡಮ್ ಇದು ಟ್ರೀಟ್ಮೆಂಟ್ ಭಾಳ ಚೆನ್ನಾಗಿದೆ. ಈ ಕೈ ಮುಟ್ಟಿದರೆ 100 ಇಲ್ಲದ್ದು 200 300 ಈಗ ಫೀಸ್ ತೊಗೊತಾ ಇದ್ದಾರೆ. ಇದಕ್ಕೆ ಯಾವ ಫೀಸ್ ಇಲ್ಲಲ್ಲ, ಇದಕ್ಕೆ ಯಾವುದೂ ಇಲ್ಲ. ಸುಮ್ಮನೆ ಅದು ಹೇಳೋದು, ಆ ಬ್ಲಡ್ ಇದಾಗ್ತಿದೆ, ಎಲುಬು ಪುಡಿ ಆಗ್ತಿದೆ, ಆ ಥರ ನಾವು ತಲೆ ಕೆಡಿಸ್ಕೊಂಡ್ರೆ ಮತ್ತು ನಮ್ಮ ಆರೋಗ್ಯ ನಾವು ಕೆಡಿಸ್ಕೊಂತೀವಿ. ಆರೋಗ್ಯ ಬಗ್ಗೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಓಕೆ, ಥ್ಯಾಂಕ್ ಯು.